EWSS ಅರಸೀಕೆರೆ ಉಪವಿಭಾಗ. ಇವರು ಬೆಳಗುಂಬ ಸೆಕ್ಷನ್ ಆಫೀಸರ್ಸ್ ದಿಲೀಪ್ ನಾಯ್ಕ್ ಅಂತೇಳಿ, ಲೋಕೇಶ್ ಮಾರುತಿನಗರ ಸೆಕ್ಷನ್ನು ಮತ್ತು ಅರಸೀಕೆರೆ ಸೆಕ್ಷನ್ ಲೋಕೇಶ್ ಅಂತೇಳಿ ನಮ್ಮ ನಿರ್ವಹಣಾ ಸಿಬ್ಬಂದಿಗಳೆಲ್ಲ ಇವತ್ತು ನಾವು ಅಸೆಂಬ್ಲಿ ಆಗಿದ್ದೀವಿ. ಇದೊಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಆದೇಶದ ಮೇರೆಗೆ ಗೃಹಜ್ಯೋತಿ ಪರಿಶೀಲನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, 2 ತಿಂಗಳ ಒಂದು ಅವಧಿನಲ್ಲಿ ಈ ಪರಿಶೀಲನೆ ಕೆಲಸ ಮುಗಿಸ್ಬೇಕು ಅಂತ ಗಡುವು ನೀಡಿದ್ರು. ದಿನಾಂಕ 1/7/2026ರಿಂದ 31/8/2026ರವರೆಗೆ ತಾಲೂಕಿನ ಎಲ್ಲ ಗೃಹ ಬಳಕೆ ವಿದ್ಯುತ್ ಸ್ಥಾವರಗಳ ಒಂದು ಮರುಪರಿಶೀಲನೆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ನಿರ್ವಹಣಾ ಸಿಬ್ಬಂದಿಗಳು ಮತ್ತು ಮಾಪಕ ಓದುಗರು ನಮ್ಮ ಮನೆಗಳಿಗೆ ಭೇಟಿ ಮಾಡಿ ಈಗಾಗಲೇ ನೋಂದಣಿ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ತಮ್ಮಗಳಿಗೆಲ್ಲ ಗಮನಕ್ಕಿದೆ. ಆದರೆ ಇಂದಿನವರೆಗೆ ಕೇವಲ 65% ಮಾತ್ರ ನೋಂದಣಿ ಕೆಲಸ ಮುಗಿದಿದೆ. ಮುಂದಿನ ದಿನಗಳು ಬಹಳಷ್ಟು ಕಡಿಮೆ ಇರೋದ್ರಿಂದ ಮಾನ್ಯ ಗ್ರಾಹಕರು ಮತ್ತು ಸಾರ್ವಜನಿಕರು ಇನ್ನು ಕೇವಲ 13 ದಿನ ಬಾಕಿ ಇರೋದ್ರಿಂದ ತಾವುಗಳೆಲ್ಲರೂ ಈ ಒಂದು ಗೃಹಜ್ಯೋತಿ ಪರಿಶೀಲನೆ ಸಮಯದಲ್ಲಿ ಭಾಗವಹಿಸಿ ನಮ್ಮ ನಿರ್ವಹಣಾ ಸಿಬ್ಬಂದಿಗಳು ತಮ್ಮ ತಮ್ಮ ಮನೆಗಳ ಹತ್ರ ಬಂದಾಗ ಮಾಪಕ ಓದುಗರು ಮನೆಗಳ ಹತ್ರ ಗೃಹಜ್ಯೋತಿ ಪರಿಶೀಲನೆಗೆ ಬಂದಾಗ ತಾವುಗಳೆಲ್ಲ ಸಹಕರಿಸಬೇಕು. ಆ ಸಂದರ್ಭದಲ್ಲಿ ಈ ಕೆಳಕಂಡ ದಾಖಲೆಗಳನ್ನು ತಾವೆಲ್ಲರೂ ಒದಗಿಸುವುದರ ಮೂಲಕ ಸಕ್ಸಸ್ಫುಲ್ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ತಾವುಗಳು ಮಾಡಬೇಕಾಗಿದ್ದು ಇಷ್ಟನೇ, ನಮ್ಮ ಮಾಪಕ ಓದುಗರು ಮತ್ತು ನಮ್ಮ ಲೈನ್ಮೆನ್ ಸ್ಟಾಫ್ ಬಂದಾಗ ನೀವುಗಳು ನಿಮ್ಮ ಮನೆಯ ವಿದ್ಯುತ್ ಶಕ್ತಿ ಬಿಲ್ ಅಂದರೆ ಆಧಾರ್ ನಂಬರ್ ಅಂತ ಏನು ಹೇಳ್ತೀವಿ, ಆಧಾರ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರು ಮತ್ತು ವೋಟರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ನೀವು ಏನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ರೆ, ತೆರಿಗೆದಾರರಾಗಿದ್ದರೆ ಆ ಒಂದು ದಾಖಲೆ ಏನು ಪಾನ್ ಕಾರ್ಡ್ ಇದೆ ಆ ಪಾನ್ ಕಾರ್ಡ್ನು ಕೂಡ ಆ ಸಮಯದಲ್ಲಿ ಹಾಜರುಪಡಿಸಿದಲ್ಲಿ ತಕ್ಷಣವೇ ಅದನ್ನು ಒಂದು ಗೃಹಜ್ಯೋತಿ ಪರಿಶೀಲನೆಗೆ ಒಳಪಡಿಸಿ ಯಶಸ್ವಿ ಮಾಡಿಕೊಡ್ಬೋದು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಅರಸೀಕೆರೆ ತಾಲೂಕಿನ ಎಲ್ಲ ಸಮಸ್ತ ಗ್ರಾಹಕರಿಗೆ ನಾವು ಹೇಳಲಿಕ್ಕೆ ಬಯಸ್ತೇನೆ. ಇದೊಂದು ಅತ್ಯಂತ ಜರೂರೆಂದು ಭಾವಿಸಿ ಎಲ್ಲ ಮಾನ್ಯ ಗ್ರಾಹಕರು ಸಹಕರಿಸಿದರೆ ತಮಗೂ ಕೂಡ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಆದಷ್ಟು ತಾವುಗಳೆಲ್ಲ ಈ ಒಂದು ಗೃಹಜ್ಯೋತಿ ಪರಿಶೀಲನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಈ ಒಂದು ಕಳಕಳಿಯಿಂದ ಮನವಿ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.